ನಮಸ್ಕಾರ. ಇವತ್ತಿನ ವಿಡಿಯೋ ಯಾವುದೇ ಸಂಶೋಧನೆ ಮೇಲ್ವಿಚಾರಣೆ ಬೇಡ, ಈ ಮ್ಯೂಚುವಲ್ ಫಂಡ್ ಅಲ್ಲಿ ಹಣ ಹಾಕಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಬಹಳ ಜನ ನಮಗೆ ಕೇಳುವ ಪ್ರಶ್ನೆ, ಸರ್ ಯಾವುದಾದ್ರೂ ಮ್ಯೂಚುವಲ್ ಫಂಡಿನ ಹೆಸರು ಹೇಳಿ, ನಾವು ಅದರಲ್ಲಿ ಮುಂದಿನ 10-20 ವರ್ಷ ಹಣ ಹಾಕೊಂಡು ಹೋಗ್ತೇವೆ, ನಮಗೆ ಲಾಭ ಆಗಬೇಕು. ನೀವು ಯಾವುದೇ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ್ರು ಕೂಡ ಒಂದಷ್ಟು ಮಾನಿಟರಿಂಗ್ ಮಾಡಲೇಬೇಕಾಗುತ್ತೆ, 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಇತ್ಯಾದಿ. ಯಾಕಂದ್ರೆ ಬೆಂಚ್ ಮಾರ್ಕ್ ಅನ್ನು ಕ್ರಾಸ್ ಮಾಡಿದೆಯೋ ಇಲ್ಲವೋ ಅಂತ ತಿಳ್ಕೊಳ್ಳಿಕ್ಕೆ. ಆದರೆ ಇವತ್ತು ನಾನು ಮಾತಾಡ್ತಿರುವಂತಹ ಸೆಟ್ ಆಫ್ ಮ್ಯೂಚುವಲ್ ಫಂಡ್ಗಳಲ್ಲಿ ಯಾವ ಸಂಶೋಧನೆ ಮೇಲ್ವಿಚಾರಣೆ ಬೇಡ, ಹಣವನ್ನು 5 ಅಲ್ಲ 10 ಅಲ್ಲ 25 ಅಲ್ಲ 30 ವರ್ಷ ಕೂಡ ಹಾಕೊಂಡು ಹೋಗ್ಬೋದು. ನಾವು ನಮ್ಮ ಕಾರ್ಯಾಗಾರದಲ್ಲಿ ಸಾಮಾನ್ಯವಾಗಿ ಹೇಳೋದು, ಯಾವುದೇ ಶೇರ್ ತಗೊಂಡ್ರು ಮ್ಯೂಚುವಲ್ ಫಂಡ್ ತಗೊಂಡ್ರು ಮೇಲ್ವಿಚಾರಣೆ ಬೇಕೇ ಬೇಕು. ಈಗ ಇವತ್ತು ನಾನು ಮಾತಾಡ್ತಿರೋದು ಮೇಲ್ವಿಚಾರಣೆ ಬೇಡ ಮತ್ತೆ ಯಾವುದೇ ರಿಸರ್ಚ್ ಬೇಡ ಅನ್ನುವಂಥದ್ದಕ್ಕೆ ಇಂಡೆಕ್ಸ್ ಫಂಡ್ಸ್ ಅಥವಾ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಕರೀತೇವೆ. ಭಾರತ ದೇಶದ ಗ್ರೋತ್ ನಲ್ಲಿ ನಿಮಗೆ ಒಳ್ಳೆಯ ನಂಬಿಕೆ ಇದೆ ಅಂತಂದ್ರೆ ಇಲ್ಲಿ ಹಣವನ್ನು ಹಾಕೊಂಡು ಹೋಗ್ಬೋದು. ಅದರಿಂದ ತಾನಾಗಿ ನಿಮ್ಮ ದುಡ್ಡು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಕಳೆದ 10 ವರ್ಷವನ್ನು ನಾವು ನೋಡಿದ್ರೆ ಅಥವಾ ಅದಕ್ಕಿಂತ ಮುಂಚಿನ 10 ವರ್ಷವನ್ನು ನಾವು ನೋಡಿದ್ರೆ ಜನರಲ್ ಟ್ರೆಂಡ್ ಏನಿದೆ ಅಂತಂದ್ರೆ ಷೇರು ಮಾರುಕಟ್ಟೆ ಯಾವಾಗಲೂ ಮೇಲಕ್ಕೆ ಹೋಗುತ್ತೆ. ಆದ್ದರಿಂದ ಮುಂದಿನ 10, 20, 30 ವರ್ಷ ಅಂದರೆ ನಿಮ್ಮ ಲೈಫ್ ಟೈಮ್ ನಲ್ಲಿ ಮಾರುಕಟ್ಟೆ ಭಾರತದ ಎಕಾನಮಿ ಚೆನ್ನಾಗಿದೆ ಅಂತಂದ್ರೆ ಆವಾಗ ನೀವು ಹಣವನ್ನು ಇಂಡೆಕ್ಸ್ ಫಂಡ್ ಮತ್ತು ETF ನಲ್ಲಿ ಹಾಕ್ಬೋದು. ಇಂಡೆಕ್ಸ್ ಫಂಡ್ ಮತ್ತು ETF ಅಂದ್ರೆ ನಿಮ್ಮಲ್ಲಿ ಕುತೂಹಲ ಇರ್ಬೋದು, ಅದಕ್ಕೋಸ್ಕರ ಒಂದಷ್ಟು ವಿವರಣೆ ಕೊಡ್ತಾ ಇದ್ದೇನೆ. ಇಂಡೆಕ್ಸ್ ಫಂಡ್ ಅನ್ನುವಂಥದ್ದು ಒಂದು ಮ್ಯೂಚುವಲ್ ಫಂಡ್. ಅವರು ಇನ್ವೆಸ್ಟ್ ಮಾಡೋದು ಇಂಡೆಕ್ಸ್ ನಲ್ಲಿರುವಂತಹ ಷೇರುಗಳ ಮೇಲೆ. ಅದು ಯಾವ ಪ್ರಪೋರ್ಷನ್ ಇದೆ ಮತ್ತು ಯಾವ ವೇಟೇಜ್ ಇದೆ ಅದರಂತೆ ಹಣವನ್ನು ಹಾಕೊಂಡು ಹೋಗ್ತಾರೆ. ಇಂಡೆಕ್ಸ್ ಫಂಡ್ ಮತ್ತು ETF ಅಂದ್ರೆ ನಿಮಗೊಂದಷ್ಟು ಕುತೂಹಲ ಇರ್ಬೋದು, ಅದಕ್ಕೋಸ್ಕರ ಒಂದಷ್ಟು ವಿವರಣೆ ಕೊಡ್ತಾ ಇದ್ದೇನೆ. ಉದಾಹರಣೆಗೆ ಇಂಡೆಕ್ಸ್ ಫಂಡ್ ಅನ್ನುವಂಥದ್ದು ಮ್ಯೂಚುವಲ್ ಫಂಡ್. ಅವರು ಆ ಇಂಡೆಕ್ಸ್ ನಲ್ಲಿ ಏನೇನು ಷೇರುಗಳಿದೆಯೋ ಆ ಪ್ರಪೋರ್ಷನ್ ಅಲ್ಲಿ ಮತ್ತು ವೇಟೇಜ್ ಅಲ್ಲಿ ಹಣವನ್ನು ಹಾಕೊಂಡು ಹೋಗ್ತಾರೆ. ಉದಾಹರಣೆ ಕೊಡ್ತೇನೆ, ನಿಫ್ಟಿ 50 ಇಂಡೆಕ್ಸ್ ಫಂಡ್, ಸೆನ್ಸೆಕ್ಸ್ ಇಂಡೆಕ್ಸ್ ಫಂಡ್, ನಿಫ್ಟಿ ನೆಕ್ಸ್ಟ್ 50 ಫಂಡ್ ಇತ್ಯಾದಿ. ETF ಗೆ ಬರುವುದಾದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಇದು ಇಂಡೆಕ್ಸ್ ಫಂಡ್ ತರನೇ ಇದೆ, ಆದರೆ ಇದು ಷೇರು ಮಾರುಕಟ್ಟೆಯಲ್ಲಿ ಲಿಸ್ಟ್ ಆಗುತ್ತೆ ಶೇರ್ ತರ, ಮತ್ತೆ ಅದನ್ನು ಅಲ್ಲಿಯೇ ಟ್ರೇಡ್ ಮಾಡಬಹುದು. ಇಂಡೆಕ್ಸ್ ಫಂಡ್ ಅಲ್ಲಿ ಹೂಡಿಕೆದಾರರು ಬೈ ಮಾಡೋದು ಸೆಲ್ ಮಾಡೋದು ಡೈರೆಕ್ಟ್ಲಿ ಫ್ರಮ್ ದ ಮ್ಯೂಚುವಲ್ ಫಂಡ್ ಕಂಪನಿ. ETF ಅಲ್ಲಿ ನೀವು ಸ್ಟಾಕ್ ಎಕ್ಸ್ಚೇಂಜ್ ಒಟ್ಟಿಗೆ ಡೀಲ್ ಮಾಡ್ತೀರಿ, ಮತ್ತೆ ಬೈಯಿಂಗ್ ಸೆಲ್ಲಿಂಗ್ ಅಲ್ಲಿಂದನೇ ನಡೀತದೆ. ಸ್ಟಾಕ್ ಇನ್ವೆಸ್ಟ್ಮೆಂಟ್ ಇದ್ದ ಹಾಗೆ ಡ್ಯೂರಿಂಗ್ ದಿ ಮಾರ್ಕೆಟ್ ಅವರ್ಸ್. ETF ಅನ್ನ ನೀವು ಡಿಮೆಟ್ ಅಕೌಂಟ್ ಮುಖಾಂತರನು ಕೂಡ ಖರೀದಿ ಮಾಡಬಹುದು. ನೀವು ETF ಅನ್ನ ಬೈ ಮಾಡಬೇಕಾದ್ರೆ ಸೆಲ್ ಮಾಡಬೇಕಾದ್ರೆ ಬ್ರೋಕರೇಜ್ ಚಾರ್ಜಸ್ ಕಟ್ಟಬೇಕು, ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಕಟ್ಟಬೇಕು. ಯಾವ ರೀತಿ ಷೇರುಗಳನ್ನು ಕೊಳ್ಳುವಾಗ ಮತ್ತು ಮಾರುವಾಗ ಯಾವ್ಯಾವ ತರ ಟ್ಯಾಕ್ಸ್ ಕಟ್ತಿರೋ ಅದೇ ತರನೇ ಕಟ್ಟಬೇಕು. ಆದರೆ ಆ ಅಮೌಂಟ್ ಬಹಳ ನೆಗ್ಲಿಜಿಬಲ್ ಇರುತ್ತೆ. ಮ್ಯೂಚುವಲ್ ಫಂಡ್ಗಳಲ್ಲಿ ಒಂದು ಎಕ್ಸ್ಪೆನ್ಸ್ ರೇಷಿಯೋ ಅಂತ ಇರುತ್ತೆ, ಅದು ಹೂಡಿಕೆದಾರರಿಗೆ ಖರ್ಚಾಗಿ ಪರಿಣಮಿಸುತ್ತದೆ. ಆದರೆ ETF ನಲ್ಲಿ ಬಹಳ ಕಡಿಮೆ ಎಕ್ಸ್ಪೆನ್ಸ್ ರೇಷಿಯೋ ಇದೆ ವೆನ್ ಕಂಪೇರ್ಡ್ ಟು ಇಂಡೆಕ್ಸ್ ಫಂಡ್ಸ್. ಯಾಕಂದ್ರೆ ಆ ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಮತ್ತು ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಏನೂ ಯೋಚನೆ ಮಾಡ್ಲಿಕ್ಕಿಲ್ಲ, ಸುಮ್ಮನೆ ಆ ಪರ್ಟಿಕ್ಯುಲರ್ ಇಂಡೆಕ್ಸ್ ನ ಕಾಪಿ ಮಾಡ್ತಾ ಹೋಗುವಂತ. ಇಂಡೆಕ್ಸ್ ಫಂಡ್ ಅನ್ನು ಖರೀದಿ ಮಾಡಬೇಕಾದ್ರೆ ನೀವು NAV ಮುಖಾಂತರ ಹೋಗ್ತೀರಿ. ಅದೇನು NAV ನ ಘೋಷಣೆ ಮಾಡಿರ್ತಾರೋ ಆ ದಿನಕ್ಕೆ ಅನುಗುಣವಾಗಿ. ಆದರೆ ETF ಒಂದಷ್ಟು ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ ಥ್ರೂ ಔಟ್ ದ ಡೇ, ಮತ್ತು ಅದರ ಅಡ್ವಾಂಟೇಜ್ ಅನ್ನು ಕೂಡ ನೀವು ತಗೊಳ್ಬಹುದು. ಸಾಮಾನ್ಯವಾಗಿ ನೀವು ಇಂಡೆಕ್ಸ್ ಫಂಡ್ಗಳಲ್ಲಿ SIP ಮಾಡಬಹುದು, ಆದರೆ ETF ನಲ್ಲಿ SIP ಮಾಡ್ಲಿಕ್ಕೆ ಆಗಲ್ಲ. ಈಗ ನಿಮ್ಮ ಮುಂದೆ ಬಹಳ ಇಂಪಾರ್ಟೆಂಟ್ ಆಗಿರುವ ಅಂಕಿಅಂಶ ಇರ್ತದೆ, ಪರ್ಫಾರ್ಮೆನ್ಸ್ ಆಫ್ ಇಂಡೆಕ್ಸ್ ಮತ್ತು ETF ಫಂಡ್ಸ್. ಮೊದಲನೇದು ನಿಫ್ಟಿ 50 ಇಂಡೆಕ್ಸ್ ಫಂಡ್, ಆವರೇಜ್ 10 years ರಿಟರ್ನ್ ಫಾರ್ ಆನಮ್ 11ರಿಂದ 13%. ಎರಡನೇದು ಮಿಡ್ ಕ್ಯಾಪ್ ಇಂಡೆಕ್ಸ್ ಫಂಡ್, ಆವರೇಜ್ 10 years ರಿಟರ್ನ್ 14ರಿಂದ 16%. 3 ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಫಂಡ್, ಆವರೇಜ್ 10 years ರಿಟರ್ನ್ ಫಾರ್ ಆನಮ್ 15 to 17%. ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು, ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಫಂಡ್ಗಳಲ್ಲಿ ಅದೇನು ಇಂಡಿಸಸ್ ಅಲ್ಲಿ ಇದಾವೋ ಷೇರುಗಳು, ಅವುಗಳು ಲಿಮಿಟೆಡ್ ಹಿಸ್ಟ್ರಿ ಇರ್ತವೆ, 2 to 3 years. ವೆರಸ್
ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ಅಥವಾ ನಿಫ್ಟಿ 50 ಮ್ಯೂಚುವಲ್ ಫಂಡ್ಗಳಲ್ಲಿ ಒಂದಷ್ಟು ಸೇಫ್ಟಿ ಇರುತ್ತೆ. ಯಾಕಂದ್ರೆ ಬಹಳ ವರ್ಷದಿಂದ ಆ ಷೇರುಗಳು ನಿಫ್ಟಿಲಿ ಇರ್ತವೆ, ಅದರ ಪರ್ಫಾರ್ಮೆನ್ಸ್ ನಿಮಗೆ ಮೊದಲೇ ಗೊತ್ತಿರುತ್ತೆ. ನಿಫ್ಟಿ 50 ಷೇರುಗಳು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಮತ್ತು ಅದರ ರಿಟರ್ನ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ. ನೀವು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ನ ಕಂಪೇರ್ ಮಾಡಿದ್ರೆ ಕಳೆದ 3 ವರ್ಷದಿಂದ, ಯಾಕಂದ್ರೆ ಸದ್ಯದ ಮಟ್ಟಿಗೆ ಒಂದು ದೊಡ್ಡ ರ್ಯಾಲಿ ಆಗಿತ್ತು. ಅಕಸ್ಮಾತ್ ನೀವೇನಾದರೂ ಬೇರೆ ಬೇರೆ ಇಂಡೆಕ್ಸ್ ಫಂಡ್ ಮತ್ತು ETF ಗಳ ರಿಟರ್ನ್ಸ್ ಅನ್ನು ನೋಡಿದ್ರೆ ಯಾವುದೇ ಕಂಪನಿ ಇರ್ಬೋದು, ಕೊನೆಯಲ್ಲಿ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಯಾಕಂತಂದ್ರೆ ಅವರು ಹಣವನ್ನು ಹಾಕ್ತಾ ಇರೋದು ಆ ಪರ್ಟಿಕ್ಯುಲರ್ ಸೆಟ್ ಆಫ್ ಮ್ಯೂಚುವಲ್ ಫಂಡ್ಗಳಲ್ಲಿ ಮಾತ್ರ ಮತ್ತು ಕರೆಕ್ಟ್ ಆಗಿ ಅದೇ ಲೆವೆಲ್ ಅಲ್ಲಿ ಇಂಡೆಕ್ಸ್ ತರನೇ ಮೇಲಕ್ಕೆ ಹೋಗ್ತಾ ಇರುತ್ತೆ. ದೀರ್ಘ ಅವಧಿಯ ಹೂಡಿಕೆದಾರರು ಯಾವುದೇ ETF ಅಥವಾ ಇಂಡೆಕ್ಸ್ ಫಂಡ್ ಅನ್ನ ಚೂಸ್ ಮಾಡ್ಕೊಳ್ಳೋದು ಅತಿ ಒಳ್ಳೆಯದು. ಯಾಕಂದ್ರೆ 10, 20, 30 ವರ್ಷ ಅಂತಂದ್ರೆ ಒಳ್ಳೆಯ ರಿಟರ್ನ್ಸ್ ಬರುತ್ತೆ. ಬಹಳ ಜನಪ್ರಿಯವಾಗಿರುವಂತಹ ನಿಫ್ಟಿ ETF ಯಾವುದು ಅಂತಂದ್ರೆ ನಿಪ್ಪಾನ್ ಇಂಡಿಯಾ ನಿಫ್ಟಿ 50 ಬೀಸ್ ಅಥವಾ ಅದಕ್ಕೆ ಬೆಂಚ್ ಮಾರ್ಕ್ ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್ ಅಂತಾನು ಕರೀತಾರೆ. ನಾವು ನಮ್ಮ ಕಾರ್ಯಾಗಾರಗಳಲ್ಲಿ ಸಾಮಾನ್ಯವಾಗಿ ಹೇಳೋದು ಷೇರುಗಳಲ್ಲಿ SIP ಮಾಡಿ ದೀರ್ಘಾವಧಿಗೆ. ಅದೇ ರೀತಿನೇ ನೀವು ETF ನಲ್ಲಿ ಮತ್ತು ಇಂಡೆಕ್ಸ್ ಫಂಡ್ ಅಲ್ಲಿ ದೀರ್ಘಾವಧಿಗೆ SIP ನ ಮಾಡಬಹುದು. ನಾವು ನಮ್ಮ ಕಾರ್ಯಾಗಾರಗಳಲ್ಲಿ ಹೇಳೋದೇನಂತಂದ್ರೆ ಲಾಂಗ್ ಟರ್ಮಿಗೆ SIP ಮಾಡಿ ಷೇರುಗಳಲ್ಲಿ ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ. ಈಗ ನಾನು ಹೇಳ್ತಿರೋ ವಿಚಾರ ಮಾನಿಟರಿಂಗ್ ರಿಸರ್ಚ್ ಬೇಡವೇ ಬೇಡ ಅಂತಂದ್ರೆ ನೀವು ಇಂಡೆಕ್ಸ್ ಫಂಡ್ಗಳಲ್ಲಿ ಮತ್ತು ETF ನಲ್ಲಿ ಕೂಡ ತಿಂಗಳು ಒಂದಷ್ಟು ಪೇಮೆಂಟ್ ಮಾಡಬಹುದು. 10 ವರ್ಷಕ್ಕಿಂತ ಮೇಲಿನ ಅವಧಿಯನ್ನು ಲೆಕ್ಕ ಹಾಕಿದಾಗ ರಿಟರ್ನ್ಸ್ ಫ್ರಮ್ ನಿಫ್ಟಿ ಆರ್ ಸೆನ್ಸೆಕ್ಸ್ ಇಂಡೆಕ್ಸ್ ಅಂದಾಜು 11-13% ಬರುತ್ತೆ ಮತ್ತು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಇಂಡಿಸಸ್ ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ. ನಾವು ಯಾವಾಗಲೂ ಮಾತನಾಡುವುದು ದೀರ್ಘಾವಧಿಯ ಹೂಡಿಕೆಯ ಬಗೆಗೆ. ಅಕಸ್ಮಾತ್ ನೀವೇನಾದರೂ ಇಂಡೆಕ್ಸ್ ಫಂಡ್ ಮತ್ತು ETF ನಲ್ಲಿ 3 ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಹಣವನ್ನು ಹೂಡಿದ್ರೆ ಅವಾಗ ಮಾರುಕಟ್ಟೆಯಲ್ಲಿ ಇಂಡೆಕ್ಸ್ ಏನಾದರೂ ಕೆಳಗೆ ಬಿದ್ರೆ ನಿಮಗೆ ಲಾಸ್ ಆಗುವಂತ ಸಾಧ್ಯತೆಗಳು ಕೂಡ ಇದ್ದಾವೆ. ETF ಮತ್ತು ಇಂಡೆಕ್ಸ್ ಫಂಡ್ ಅಲ್ಲಿ ಹಣವನ್ನು ಹೂಡಿದಾಗ ಕನಿಷ್ಠ ಪಕ್ಷ 5-6 ವರ್ಷ ಹಣವನ್ನು ಅಲ್ಲಿಯೇ ಇಟ್ಟಿದ್ರೆ ಒಳ್ಳೆಯ ಲಾಭ ಬರುವಂತ ಎಲ್ಲಾ ಸಾಧ್ಯತೆಗಳು ಇದ್ದಾವೆ. ಪೋಸ್ಟ್ ಆಫೀಸ್ ಮತ್ತು ಫಿಕ್ಸೆಡ್ ಡಿಪಾಸಿಟ್ಗಳಲ್ಲಿ ನಿಮಗೆ ಸಿಕ್ಕುವುದು 7.5-8% ಮತ್ತು ವರ್ಷ ಕಮ್ಮಿ ಆಗ್ತಾ ಇದೆ. ಆದರೆ ಅದೇ ಹಣವನ್ನು ಅಷ್ಟೇ ದೀರ್ಘವಾಗಿ ಇಂಡೆಕ್ಸ್ ಫಂಡ್ ಮತ್ತು ETF ನಲ್ಲಿ ಹಾಕಿ ಭಾರತದಲ್ಲಿ ಮುಂದಿನ ದಿನಗಳಲ್ಲಿ ಇಕಾನಮಿ ಇಂಪ್ರೂವ್ ಆಗುತ್ತೆ ಅನ್ನುವಂತ ಭರವಸೆ ನಿಮಗಿದ್ರೆ ಆವಾಗ ಮುಂದಿನ ದಿನಗಳಲ್ಲಿ ಒಳ್ಳೆಯ ಮೊತ್ತವನ್ನು ನೀವು ಕ್ರೋಢೀಕರಣ ಮಾಡ್ಕೋಬಹುದು ಈ ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಮತ್ತು ETF ನಲ್ಲಿ. ಈ ಸಂದರ್ಭದಲ್ಲಿ ನೀವು ನನ್ನ ಒಂದು ಪ್ರಶ್ನೆ ಕೇಳಬಹುದು, ಸ್ಪೆಷಲಿ ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್. ನಾವು ETF ನಲ್ಲಿ ಇಂಡೆಕ್ಸ್ ಫಂಡ್ ಅಲ್ಲಿ ಹಾಕುವ ಬದಲು ಶೇರ್ ನಲ್ಲಿ ಹಾಕಿದ್ರೆ ಜಾಸ್ತಿ ಪ್ರಾಫಿಟ್ ಬರುತ್ತಾ? ಕರೆಕ್ಟ್ ಆಗಿ ಹೇಳಿದ್ರಿ, ಜಾಸ್ತಿ ಪ್ರಾಫಿಟ್ ಬಂದೇ ಬರುತ್ತೆ. ಟೆಕ್ನಿಕಲಿ ಸ್ಪೀಕಿಂಗ್, ಥಿಯರಿಟಿಕಲಿ ಸ್ಪೀಕಿಂಗ್. ಯಾಕಂದ್ರೆ ನೀವು ಉತ್ತಮವಾದ ಷೇರುಗಳನ್ನು ಆಯ್ಕೆ ಮಾಡಿಕೊಂಡು ಹಣವನ್ನು ಹಾಕ್ತಾ ಇದ್ದೀರಿ. ಆದರೆ ನೀವು ಶೇರ್ ನಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದಾಗ ಒಂದಷ್ಟು ರಿಸರ್ಚು ಮಾನಿಟರ್ ಮಾಡಲೇಬೇಕಾಗುತ್ತೆ. ಅದಕ್ಕೆ ಸಮಯ ಇಲ್ಲ, ಅದನ್ನು ಮಾಡಲಿಕ್ಕೆ ಮನಸ್ಸಿಲ್ಲ ಅಂತಂದ್ರೆ ಅದಕ್ಕೆ ಆಲ್ಟರ್ನೇಟ್ ಇರೋದು ಇಂಡೆಕ್ಸ್ ಫಂಡ್ ಮತ್ತು ETF. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪೋರ್ಟ್ಫೋಲಿಯೋ ಯಾವ ತರ ಗ್ರೋತ್ ಅನ್ನು ಕಾಣ್ತಾ ಇದೆ, ಎಷ್ಟು CAGR ಸದ್ಯಕ್ಕೆ ನಿಮಗೆ ಬರ್ತಾ ಇದೆ, ಆ ಪರ್ಸೆಂಟೇಜ್ ಅನ್ನು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.